ಇಂಪೆಕ್ಸ್ ಪ್ರೈವೇಟ್ ಲಿಮಿಟೆಡ್. ಕೃಷಿ ಯಾಂತ್ರೀಕರಣ, ಬೆಳೆಗಾರರ ಆಶಾಕಿರಣ. ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆಗೆ ನಿರಂತರ ಮಳೆಯಿಂದಾಗಿ ಕೊಳೆ ರೋಗ ಭಾರೀ ವಾಣಿಜ್ಯಿಕ ನಷ್ಟ ಉಂಟು ಮಾಡುತ್ತಿದೆ. ಹಾಗಾಗಿ ಮಲೆನಾಡಿನಲ್ಲಿ 2-3 ಬಾರಿ ಶಿಲೀಂಧ್ರನಾಶಕ ಸಿಂಪಡಣೆ ಅನಿವಾರ್ಯ. ಸಕಾಲದಲ್ಲಿ ಮರ ಏರುವವರು ಸಿಗದೆ ಏನೂ ಮಾಡಲಾಗದ ಹತಾಶ ಸ್ಥಿತಿ ಬೆಳೆಗಾರರದ್ದು. ಮಳೆಗಾಲದಲ್ಲಿ ಪಾಚಿ ಕಟ್ಟಿದ ಮರ ಏರಿ ಸಿಂಪಡಣೆ ಕೈಗೊಳ್ಳುವುದು ತುಂಬಾ ನಾಜೂಕಿನ ಮತ್ತು ಅಪಾಯಕಾರಿ ಕೆಲಸ. ಸಾಕಷ್ಟು ಅಪಘಾತಗಳು ಇತ್ತೀಚೆಗೆ ವರದಿಯಾಗುತ್ತಿವೆ. ಇನ್ನು ಫಸಲು ಕೊಯ್ಲು ಮಾಡಲು ಪ್ರತಿ ಮರ ಏರುವುದು ಕೂಡ ಹೆಚ್ಚಿನ ಶ್ರಮ ಬೇಡುವ ದುಬಾರಿ ಕೆಲಸ. ಕೃಷಿ ಯಾಂತ್ರೀಕರಣದ ಇಂದಿನ ಜಮಾನದಲ್ಲೂ ಅಡಿಕೆ ಮರ ಏರುವ ಯಂತ್ರ ಬಂದಿರಲಿಲ್ಲ. ಹಗುರ ಹೊರಾಂಗಣ ಕೃಷಿ ಯಂತ್ರಗಳ ಮೂಲಕ ದೇಶದ ಮನೆ ಮಾತಾಗಿರುವ ರತ್ನಗಿರಿ ಇಂಪೆಕ್ಸ್ ಅಡಿಕೆ ಬೆಳೆಗಾರರ ಆಗ್ರಹಪೂರ್ವಕ ಕೋರಿಕೆಯ ಮೇರೆಗೆ ಯಂತ್ರ ಸಂಶೋಧನೆ ಮತ್ತು ಅಭಿವೃದ್ಧಿಗಿಳಿಯಿತು. ಸ್ವತಃ ಅಡಿಕೆ ಬೆಳೆಗಾರರಾದ ಯುವ ಇಂಜಿನಿಯರ್ ಶರ್ವಿನ್ ಮಾಬೆನ್ ಅತ್ಯುತ್ತಮ ದಕ್ಷ ಅಗ್ರಿಮೇಟ್ ಯಂತ್ರ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಡಿಕೆ ಬೆಳೆಗಾರರಿಗೆ ಆ್ಯಕ್ಚುಲಿ 2 ಸಮಸ್ಯೆ ಇದೆ. ಒಂದು ಅಡಿಕೆ ಕೊಯ್ಲು ಮಾಡೋದು, ಇನ್ನೊಂದು ಸ್ಪ್ರೇ ಮಾಡೋದು. ಲಿಮಿಟೆಡ್ ಲೇಬರ್ಸ್ ಇರೋ ಕಾರಣ ಎಲ್ಲರೂ ಆಲ್ರೆಡಿ ಕಮಿಟ್ ಆಗಿರ್ತಾರೆ ಬೇರೆ ಬೇರೆ ಕಡೆ. ಆಮೇಲೆ ಅದರಲ್ಲಿ ಇನ್ನೊಂದೇನಂದ್ರೆ ಮಳೆಗಳು ಜಾರ್ತಾ ಇರುತ್ತೆ ಮರ. ಸೊ ಅದಕ್ಕೆ ಯಾಕೆ ಇದು ಇನ್ನೂ ಮಿಷಿನ್ ಆಗಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೊ ನಾವು ಯಾಕೆ ಮಾಡಬಾರ್ದು ಅಂತ ನಾವು ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಹೊರಟು ಈ ಥರ ಮಾಡಿದ್ವಿ. ಇದೀಗ ಈ ಯಂತ್ರ ಎಲ್ಲ ಅಗತ್ಯ ಪರೀಕ್ಷೆಗಳಲ್ಲಿ ಗೆದ್ದು ಮಾರುಕಟ್ಟೆಗಿಳಿದಿದೆ. ಈ ಮೂಲಕ ರತ್ನಗಿರಿ ಇಂಪೆಕ್ಸ್ ಅಡಿಕೆ ಕೃಷಿಯ ಬಹುದೊಡ್ಡ ಸಮಸ್ಯೆಗೆ ಪರಿಹಾರ ನೀಡಿ ಮತ್ತಷ್ಟು ರೈತ ಸ್ನೇಹಿಯಾಗಲು ಅಣಿಯಾಗಿದೆ. ಇದೊಂದು ದ್ವಿಬಳಕೆಯ ಯಂತ್ರ. ಸರಸರನೆ ಮರ ಏರಿ ಔಷಧ ಸಿಂಪಡಿಸಲು ಮತ್ತು ಗೊನೆ ಕಟಾವು ಮಾಡಲು ಉಪಯುಕ್ತ. ಅಗ್ರಿಮೇಟ್ 2 ಸ್ಟ್ರೋಕ್ ಪೆಟ್ರೋಲ್ ಎಂಜಿನ್ ಈ ಯಂತ್ರಕ್ಕೆ ಚಾಲನೆ ನೀಡುತ್ತದೆ. 60 ಅಡಿಯ ಅಡಿಕೆ ಮರವನ್ನು ಅಂದಾಜು 1 ನಿಮಿಷದಲ್ಲಿ ಏರಿ ಇಳಿಯಬಲ್ಲದು. ಇದರಿಂದ 1 ನಿಮಿಷಕ್ಕೆ 1 ಗೊನೆ ಕಟಾವು ಮತ್ತು 1 ಲೀಟರ್ ಪೆಟ್ರೋಲ್ನಲ್ಲಿ ಸುಮಾರು 200 ಗೊನೆ ಕೊಯ್ಲು ಸಾಧ್ಯ. ಯಂತ್ರವನ್ನು ಒಬ್ಬನೇ ಸುಲಭವಾಗಿ ಎತ್ತಿ ಬಳಸಬಹುದು. ಮರಕ್ಕೆ ಜೋಡಿಸುವುದು ಮತ್ತು ಹೊರತೆಗೆಯುವುದು ತುಂಬಾ ಸುಲಭ ಮತ್ತು ಶೀಘ್ರ. ಹೀಗೆ ತ್ರಿಕೋನಾಕೃತಿಯಲ್ಲಿ ಕೂರುವ ಚಕ್ರಗಳು ಮತ್ತು ಯಂತ್ರದ ಭಾರದಿಂದಲೇ ಮರಕ್ಕೆ ಗಟ್ಟಿಯಾಗಿ ಕೂರುತ್ತದೆ. ಮೇಲ್ಗಡೆಯ ರಬ್ಬರ್ ಚಕ್ರಗಳಿಂದಾಗಿ ಪಾಚಿ ಕಟ್ಟಿದ ಮರದಲ್ಲೂ ಯಂತ್ರ ಜಾರದೆ ಕಾರ್ಯಾಚರಣೆ ಸಾಧ್ಯ. ಕೆಳಗಡೆಯ ಡಂಬೆಲ್ ಚಕ್ರದಿಂದಾಗಿ ಯಾವುದೇ ಗಾತ್ರದ ಮರವಾದರೂ ಯಂತ್ರ ಬಿಗಿದಪ್ಪಿ ಮೇಲೇರುತ್ತದೆ. ಯಾವುದೇ ಕಾರಣಕ್ಕೆ ಯಂತ್ರ ಮರದಿಂದ ತಪ್ಪಿ ಕೆಳಬೀಳದಂತೆ ಈ ಚೈನ್ ಲಾಕ್ ಅಳವಡಿಸಲಾಗಿದೆ. ಗೊನೆ ಕೊಯ್ಯುವ ಮೂತಿ ಅಥವಾ ಸಿಂಪಡಣೆ ಹಿಡಿಕೆಯ ಜೋಡಣೆ ಬದಲಾವಣೆ ಸುಲಭ. ಯಂತ್ರ ಮರದ ಮೇಲಿದ್ದಾಗಲೇ ಹೀಗೆ ಅದು ಕುಳಿತ ದಿಕ್ಕನ್ನು ಬದಲಿಸಬಹುದು. ಯಂತ್ರದ ಗೊನೆ ಕೊಯ್ಯುವ ಹರಿತವಾದ ಮೂತಿ ಗೊನೆಯ ದಿಂಡಿಗೆ ಹೀಗೆ ಅರಿದು ಮರದಿಂದ ಗೊನೆಯನ್ನು ಬೇರ್ಪಡಿಸುತ್ತದೆ. ಗೊನೆ ಯಂತ್ರದ ಈ ಮೀಸೆಯಂಥ 2 ಕಡ್ಡಿಗಳ ಮೇಲೆ ಕುಳಿತುಕೊಳ್ಳುತ್ತದೆ. ನಂತರ ಯಂತ್ರವನ್ನು ಕೆಳಗಿಳಿಸಿ ಗೊನೆಯನ್ನು ತೆಗೆದರಾಯಿತು. ಯಂತ್ರದ ಸಿಂಪಡಣಾ ಹಿಡಿಕೆಗೆ ಹೀಗೆ ಹೋಸ್ ಪೈಪ್ ಮತ್ತು ಸ್ಪ್ರೇ ನಾಜಲ್ ಅನ್ನು ಜೋಡಿಸಬೇಕು.
ಸಿಂಪಡಣಾ ದ್ರಾವಣ ಮೇಲೇರಿಸಲು ಅಗ್ರಿಮೇಟ್ ಪವರ್ ಸ್ಪ್ರೇಯರ್ ಬಳಕೆ ಸೂಕ್ತ. ಈ ಎಂಜಿನ್ನ ಎಕ್ಸಲರೇಟರ್ ಮೂಲಕ ದ್ರಾವಣ ಸಿಂಪಡಣೆಯನ್ನು ನಿಯಂತ್ರಿಸಬೇಕು. ಕೆಳಗೆ ನಿಂತ ಚಾಲಕ ಜಾಯ್ಸ್ಟಿಕ್ ಮೂಲಕ ಹೀಗೆ ರೋಬೋಟ್ ಚಲಿಸಿ ಸಿಂಪಡಣೆಯ ದಿಕ್ಕು ಹೊಂದಿಸುತ್ತಾನೆ. ಯಂತ್ರ ಒಮ್ಮೆ ಮರ ಏರಿದರೆ ಬೇರೆ ಬೇರೆ ಎತ್ತರದಲ್ಲಿ ನಿಂತು ಸುತ್ತಲೆಲ್ಲ ಸಿಗುವ ಸುಮಾರು 15-20 ಮರಗಳಿಗೆ ಮದ್ದು ಸಿಂಪಡಿಸುತ್ತದೆ. ತುಂಬ ಕಷ್ಟ ಈ ಮಳೆಯಲ್ಲಿ ಔಷಧ ಹೊಡೆಯೋದು, ಅಡಿಕೆಗೆ ಆ ಗೊನೆಯನ್ನು ಕೀಳೋದು, ಇದನ್ನೆಲ್ಲ ತುಂಬ ಕಷ್ಟ. ಈಗ ನಮಗೆ ರತ್ನಾಗಿರಿ ಕಂಪ್ನಿಯವರು ಈಗ 1 ವರ್ಷದ ಹಿಂದಿಂದ ಒಂದು ಮಷಿನ್ನ ಕೊಟ್ಟಿದ್ದಾರೆ ಟ್ರಯಲ್ ನೋಡೋಕ್ಕಂತ. ತುಂಬ ಚೆನ್ನಾಗಾಗತ್ತೆ ಈ ಮಷಿನ್ನು. ತುಂಬ ಸಿಂಪಲ್ ಇದೆ. 4 ಜನ ಮಾಡುವ ಕೆಲಸವನ್ನು ಒಂದೇ ಮಷಿನ್ ಮಾಡುತ್ತೆ. ಇಬ್ಬರೇ ಇದ್ದರೆ ಸಾಕು ಜೊತೆಯಲ್ಲಿ. ಹೀಗೆ ಅಗ್ರಿಮೇಟ್ ಅಡಿಕೆ ಮರ ಏರುವ ಯಂತ್ರದ ಬಳಕೆ ಸುಲಭ, ಶೀಘ್ರ ಮತ್ತು ಮಿತವ್ಯಯಕಾರಿ ಮತ್ತು ಕೊನೆಗಾರರ ಅವಲಂಬನೆಯಿಂದ ಮುಕ್ತಿ ಸಾಧ್ಯ. ಸತತ ಮಳೆ ಮತ್ತು ಕಾರ್ಮಿಕರ ಅಲಭ್ಯತೆಯಿಂದ ಔಷಧ ಸಿಂಪಡಿಸಲಾಗದೆ ಬೆಳೆ ಕಳೆದುಕೊಳ್ಳುತ್ತಿರುವ ಅಡಿಕೆ ಬೆಳೆಗಾರರಿಗೆ ಈ ಯಂತ್ರ ಒಂದು ಆಪದ್ಬಾಂಧವ. ಈಗಾಗಲೇ ಹಲವು ರೈತರು 2 ವರ್ಷಗಳಿಂದ ಈ ಯಂತ್ರವನ್ನು ಬಳಸಿ ಸುಖ ಕಂಡಿದ್ದಾರೆ. ಇದೀಗ ನಿಮ್ಮ ಸರದಿ. ಅಗ್ರಿಮಾರ್ಟ್ ಕೊಳ್ಳುವ ಮುನ್ನ, ಕೊಳ್ಳುವಾಗ ಮತ್ತು ಕೊಂಡ ನಂತರ ಸದಾ ನಿಮ್ಮ ಜೊತೆಯಲ್ಲಿ.